ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ ನನ್ನ ಇನ್ನೊಂದು ಹೊಸದಾದಂಥ ವಿಡಿಯೋದ ಜೊತೆಗೆ. ಸೊ ಇವತ್ತಿನ ದಿನ ನಾವು ಚೆಕ್ ಮಾಡೋಣ ಬರುವಂಥ 14ನೇ ತಾರೀಕಿಂದ 20ನೇ ತಾರೀಕುವರೆಗೂ ನಮ್ಮ ಒಂದು ವೀನಸ್ 71 ಚಾನಲ್ ಅಲ್ಲಿ ಕರ್ಕ ರಾಶಿಯವರಿಗೆ ಯಾವ ರೀತಿ ಒಂದು ಮೆಸೇಜಸ್ ಬರ್ತಾ ಇದೆ. ಎಸ್ಪೆಷಲಿ ಇದು ಅವರಿಗೆ ಲವ್ ರೀಡಿಂಗ್ ಆಗಿರುತ್ತೆ. ಅವರ ಒಂದು ಪ್ರೀತಿ ಪಾತ್ರರ ಭಾವನೆ ಮತ್ತು ಇವರ ಭಾವನೆ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋಣ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರಿಗೆ ಯಾವ ರೀತಿ ಫುಲ್ಫಿಲ್ಮೆಂಟ್ ಇದೆ ಅದನ್ನ ಕೂಡ ಚೆಕ್ ಮಾಡೋಣ. ಮತ್ತೆ ಇವರಿಗೆ ಮುಂದೆ ಏನಾದರೂ ತೊಂದರೆಗಳು ಬರುತ್ತಾ ಅಥವಾ ಯೂನಿವರ್ಸ್ ಇಂದ ಅದಕ್ಕೆ ಏನು ಗೈಡೆನ್ಸ್ ಬರುತ್ತೆ ಅಂತ ಕೂಡ ನಾವು ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರೋಣ. ಈ ಒಂದು ರೀಡಿಂಗ್ ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೀವು ನನ್ನ ರೀಡಿಂಗಿಗೆ ಅಲೈನ್ ಆಗ್ತೀರಾ. ಹಾಗಾಗಿ ನಿಮಗೆ ಅಕ್ಯುರೇಟ್ ಆಗಿ ರೀಡಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಇಷ್ಟೇ ಅಲ್ಲ, ಈ ಒಂದು ರೀಡಿಂಗ್ ಯಾರು ನೋಡ್ಬೋದು ಅಂತಂದ್ರೆ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ಇದನ್ನ ನೋಡ್ಬೋದು, ಸಿಂಗಲ್ ಇದ್ರೂ ಕೂಡ ಇದನ್ನ ನೋಡ್ಬೋದು ಅಂತ ಹೇಳ್ತಾ, ಹಾಗಿದ್ರೆ ಚೆಕ್ ಮಾಡೋಣ ಕರ್ಕ ರಾಶಿಯವರಿಗೆ ಏನ್ ಬರ್ತಾ ಇದೆ, ಮೆಸೇಜಸ್ ಏನ್ ಬರ್ತಾ ಇದೆ ಅವರ ಒಂದು ಪ್ರೀತಿ ಪಾತ್ರರ ಬಗ್ಗೆ, ಲವ್ ಒನ್ಸ್ ಬಗ್ಗೆ. ಸೊ ನಾನಿಲ್ಲಿ ಚೆಕ್ ಮಾಡ್ತಾ ಇರುವಂತ ಪ್ರಕಾರ ಕರ್ಕ ರಾಶಿಯವರಿಗೆ ರೀಸೆಂಟ್ಲಿ ಏನಾದ್ರೂ ಒಂದು ಸಿಚುವೇಶನ್ ಅವರ ಒಂದು ಲೈಫಲ್ಲಿ ನಡೆದಿದೆ, ಅವರ ಒಂದು ರಿಲೇಶನ್ಶಿಪ್ ಅಲ್ಲಿ. ಓಕೆ, ಹಾಗಾಗಿ ಅವರು ಇವಾಗ ಪ್ರೆಸೆಂಟ್ ಮೂಮೆಂಟ್ ಅವ್ರಿಗೆ ಹೇಗಿದೆ ಅಂತಂದ್ರೆ ತುಂಬಾ ಡಿಪ್ರೆಸ್ಡ್ ಇದ್ದಾರೆ, ಆಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ, ಏನೂ ಬೇಡ ಯಾಕಂತಂದ್ರೆ ಜಗತ್ತೇ ನನಗೆ ಬೇಡ ಅನ್ನುವಂತ ಭಾವನೆಯಲ್ಲಿ ಈಗ ಅವ್ರ ಮೂಡ್ ನಡೀತಾ ಇದೆ ಪ್ರೆಸೆಂಟ್ ಅಲ್ಲಿ. ಆಗುತ್ತೆ ಕೆಲವೊಂದ್ಸಾರಿ, ಎಲ್ಲನೂ ನಮ್ಮಂತೆನೆ ಆಗ್ಬೇಕಂತ ಇರೋದಿಲ್ಲ. ರಿಲೇಶನ್ಶಿಪ್ ಅಲ್ಲಿ ತುಂಬಾ ಜನ ಇರ್ತಾರೆ ಫ್ಯಾಮಿಲಿಯಲ್ಲಿ, ಸೊ ಅವಾಗ ಆಗೋವಂಥ ಚಾನ್ಸಸ್ ಇರುತ್ತೆ. ಆದರೂ ಕೂಡ ನಿಮಗೆ ನಾನು ಚೆಕ್ ಮಾಡ್ತಾ ಇರೋದು ಭಾವನೆಗಳು, ನಿಮ್ಮ ಭಾವನೆಗಳು ಯಾವ ರೀತಿ ಇರುತ್ತೆ ಅವ್ರ ಬಗ್ಗೆ, ನಿಮ್ಮ ದೊಡ್ಡವ್ರ ಬಗ್ಗೆ ತುಂಬಾನೇ ನೀವು ರೆಸ್ಪೆಕ್ಟ್ ಆಗಿರ್ತೀರಾ, ನೀವು ಭಾವನೆಗಳಿಗೆ ತುಂಬಾನೇ ಬೆಲೆ ಕೊಡುವಂಥವ್ರು. ನಿಮ್ಮಲ್ಲಿ ಎಷ್ಟೇ ಎಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ, ಮನಸ್ತಾಪ ಇದೆ, ಏನೇ ಇದ್ರೂ ಕೂಡ ನೀವು ನಿಮ್ಮ ಒಂದು ಎಲ್ಡರ್ಸಿಗೆ ಅಷ್ಟೇ ಪ್ರೀತಿಯನ್ನ ಕೊಡ್ತೀರಾ. ನಿಮ್ಮ ಒಂದು ಕರೆಂಟ್ ಫೀಲಿಂಗ್, ಓಕೆ, ನಿಮ್ಮ ಒಂದು ಪ್ರೀತಿಗೆ, ನಿಮ್ಮ ಒಂದು ರಿಲೇಶನ್ಶಿಪ್ಪಿಗೆ ನಿಮ್ಮ ದೊಡ್ಡವರಿಂದ ಒಂದು ಆಶೀರ್ವಾದ ಕೂಡ ಇದೆ. ನಿಮ್ಮ ಪಾರ್ಟ್ನರ್ಗೆ ಇರ್ಬೋದು, ನಿಮ್ಮ ಪಾರ್ಟ್ನರ್ಗೆ ನಿಮ್ಗೆ ಇದರಿಂದ ಒಂದು ಆಶೀರ್ವಾದ ಕೂಡ ಇದೆ. ಮತ್ತೆ ನೀವು ಎಷ್ಟಂತಂದ್ರೆ ನೀವು ಚಿಕ್ಕ ಮಕ್ಕಳ ಜೊತೆಗೆ ತುಂಬಾನೇ ಕನೆಕ್ಟ್ ಆಗ್ತೀರಾ. ಓಕೆ, ಆ ಭಾವನೆ ನಿಮ್ಮಲ್ಲಿದೆ. ನೀವು, ನಿಮ್ಮ ಭಾವನೆ ಏನಂತಂದ್ರೆ ಮಕ್ಕಳ ರೀತಿ, ಮಕ್ಕಳು ಯಾವ ರೀತಿ ಇರ್ತಾರೆ ಆ ಭಾವನೆ ನಿಮ್ದಾಗಿರುತ್ತೆ. ನಿಮ್ಗೆ ಏನೋ ಪರ್ಸನಲ್ ಆಗಿ ಪ್ರಾಬ್ಲಮ್ ಆಗಿರ್ಬಹುದು, ಆದ್ರೆ ರಿಲೇಶನ್ಶಿಪ್ ಅಂತ ಬಂದಾಗ ನೀವು ಸಣ್ಣ ಮಕ್ಕಳಾಗ್ಬಿಡ್ತೀರಾ, ನೀವು ಎಲ್ಲರ ಜೊತೆ ಕನೆಕ್ಟ್ ಆಗ್ತೀರಾ. ಹಾಗಾಗಿ ನಿಮ್ಗೆ ಎಲ್ಲರದ ಬ್ಲೆಸ್ಸಿಂಗ್ ಕೂಡ ಸಿಗುತ್ತೆ, ದೊಡ್ಡವ್ರ ಬ್ಲೆಸ್ಸಿಂಗ್ ಕೂಡ ಸಿಗುತ್ತೆ. ಓಕೆ, ಮತ್ತೆ ನಿಮ್ಮ ಒಂದು ಪಾರ್ಟ್ನರ್ ಫೀಲಿಂಗ್ ಯಾವ ರೀತಿ ಇದೆ ಅಂತಂದ್ರೆ ಅವರು ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದಾರೆ. ರಿಲೇಶನ್ಶಿಪ್ ಅಲ್ಲಿ ಅವರು ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದಾರೆ. ಅವ್ರಿಗೆ ತುಂಬಾ ನಾಲೆಜ್ ಇದೆ. ಎಷ್ಟು ಬೇಕು ಅಷ್ಟನ್ನ ಮಾತ್ರ ಅವರು ಶೇರ್ ಮಾಡ್ತಾರೆ. ಎಲ್ಲಾನು ಶೇರ್ ಮಾಡಿಬಿಟ್ಟು ಅದನ್ನ ಮೆಸಪ್ ಮಾಡೋದಿಲ್ಲ. ಎಷ್ಟು ಬೇಕು ಅಷ್ಟನ್ನ ಮಾತ್ರ ಶೇರ್ ಮಾಡ್ತಾರೆ. ಅವ್ರು ಒಂದು ಅಕ್ಯುರೇಟ್ ಆಗಿ ನಡೀತಾ ಇದ್ದಾರೆ. ಅವ್ರ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಅಕ್ಯುರೇಟ್ ಇದ್ದಾರೆ. ಅದರಲ್ಲಿ ಎರಡನೇ ಭಾವನೆನೇ ಬೇಡ. ಬ್ಯಾಲೆನ್ಸ್ಡ್ ಪರ್ಸನ್ ಆಗಿದ್ದಾರೆ ಅವರು, ಒಂದೇ ಹೇಳ್ಬೇಕಂತಂದ್ರೆ. ಹಾಗಿದ್ರೆ ಏನಾದ್ರೂ ತೊಂದರೆ ಬರುತ್ತಾ? ನಾನು ನೋಡ್ತಾ ಇರುವಂತ ಪ್ರಕಾರ ತೊಂದರೆ ಅಂತಂದ್ರೆ ಏನಾದ್ರೂ ನಿಮ್ಗೆ ಒಂದು ರಿಲೇಶನ್ಶಿಪ್ ಅಲ್ಲಿ ಎರಡನೇ ಚಾನ್ಸ್ ಸಿಗುವಂತ ಚಾನ್ಸಸ್ ತುಂಬಾನೇ ಇದೆ. ಏನಾದ್ರೂ ಆಗಿರ್ಬೋದು, ಅದೇ ಹೇಳಿದ್ನಲ್ವಾ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಏನೋ ಇದಕ್ಕಿಂತ ಮುಂಚೆ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ ಏನೋ ತೊಂದರೆ ಆಗಿದೆ, ಅದಕ್ಕಾಗಿ ನಿಮ್ಗೆ ಇನ್ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೀರಾ. ಅದರಿಂದ ಆ ಒಂದು ರಿಲೇಶನ್ ಅಲ್ಲಿ ತುಂಬಾನೇ ತೊಂದರೆ ಆಗಿದೆ. ಸೊ ಇಲ್ಲಿ ನಿಮಗೆ ಇನ್ ಫ್ಯೂಚರ್ ಅಲ್ಲಿ ದೇವರ ಆಶೀರ್ವಾದದಿಂದ ನಿಮ್ಗೆ ಏನಾಗುತ್ತೆ, ಆ ಒಂದು ರಿಲೇಶನ್ಶಿಪ್ ನ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಸೆಕೆಂಡ್ ಚಾನ್ಸ್ ಸಿಗ್ತಾ ಇದೆ. ಓಕೆ, ಸ್ವಲ್ಪ ಅದನ್ನ ಥಿಂಕ್ ಮಾಡಿ ನೀವು. ಎರಡನೇ ಚಾನ್ಸ್ ಮತ್ತೆ ನಿಮ್ಗೆ ದೇವ್ರ ಕಡೆಯಿಂದ ಬರ್ತಾ ಇದೆ. ಓಕೆ,
ಹಾಗೆ ನಾವು ಇನ್ನು ಮತ್ತೆ ನೋಡೋದಾದ್ರೆ ತೊಂದರೆ ಏನಾದರೂ ಬರುತ್ತಾ ನಿಮಗೆ ಇದರಲ್ಲಿ? ರೀಕನೆಕ್ಟ್ ಮಾಡ್ಕೋತೀರಾ, ಅದಾಯ್ತು. ಇನ್ನೇನಾದರೂ ತೊಂದರೆ ಬರುತ್ತಾ? ತೊಂದರೆ ಅಂತಂದ್ರೆ ನನಗೇನು ಅಷ್ಟಾಗಿ ಕಾಣ್ತಾ ಇಲ್ಲ. ಸೆಲೆಬ್ರೇಷನ್ ಇದೆ, ಫ್ಯಾಮಿಲಿಯಲ್ಲಿ ನೀವು ಗೆಟ್ ಟುಗೆದರ್ ಮಾಡ್ಕೋತೀರಾ, ಅಥವಾ ಒಂದು ಎಂಗೇಜ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಬೇಬಿ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ, ಸೊ ಅದಕ್ಕಾಗಿ ಕೂಡ ಒಳ್ಳೆ ಟೈಮಿಂಗ್ ಇದೆ. ಅಥವಾ ಏನಾದರೂ ಮನೆ ಖರೀದಿ ಮಾಡಬೇಕು ಅಂತ ಇದೆ. ಎಸ್, ಒಂದು ಸೆಲೆಬ್ರೇಷನ್ ಮೂಮೆಂಟ್ ನಡೀತಾ ಇದೆ ಅಂದರೆ ಫ್ಯಾಮಿಲಿ ಜೊತೆಗೆ ನಿಮ್ಮ ಫ್ಯಾಮಿಲಿ ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಮುಂದೆ ಬರುವಂತ ದಿನಗಳಲ್ಲಿ ಒಂದು ಚೆನ್ನಾಗಿರುವಂತ ರಿಸಲ್ಟ್ ಬಂದೇ ಬರುತ್ತೆ. ಯಾಕಂತಂದ್ರೆ ಎಲ್ಲಿ ನೀವು ಕಳ್ಕೊಳ್ತಾ ಇದ್ದೀರಾ ಅದೇ ನಿಮಗೆ ದೇವ್ರ ಕಡೆಯಿಂದ ಸೆಕೆಂಡ್ ಚಾನ್ಸ್ ಕೂಡ ಬರ್ತಾ ಇದೆ. ಹಾಗಾಗಿ ಇನ್ ಫ್ಯೂಚರ್ ಅಲ್ಲಿ ಅದನ್ನ ಬ್ಯಾಲೆನ್ಸ್ಡ್ ಆಗಿ ನೀವು ತಗೊಂಡು ಹೋಗ್ತೀರಾ ಅಂತಂದ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಒಂದು ಎಂಗೇಜ್ಮೆಂಟ್ ಆದ್ರೂ ಇರ್ಬೋದು, ಅಥವಾ ಒಂದು ಲವ್ ಪ್ರಪೋಸಲ್ ಆದ್ರೂ ಇರ್ಬೋದು, ಮ್ಯಾರೇಜ್ ಪ್ರಪೋಸಲ್ ಆದ್ರೂ ಇರ್ಬೋದು, ಈ ರೀತಿ ಸೆಲೆಬ್ರೇಷನ್ ಅದು ಮೂಮೆಂಟ್ ಕಾಣ್ತಾ ಇದೆ. ಅದಕ್ಕೆ ಡೆಫಿನೆಟ್ ಆಗಿ ನಿಮ್ಮ ಒಂದು ಫ್ಯಾಮಿಲಿ ಕಡೆಯಿಂದ ನಿಮಗೆ ಸಪೋರ್ಟ್ ಕೂಡ ಸಿಗುತ್ತೆ. ಹಾಗಿದ್ರೆ ಗೈಡೆನ್ಸ್ ಏನ್ ಬರುತ್ತೆ ನಿಮ್ಗೆ ಅಂತಂದ್ರೆ, ನೀವೇನ್ ಮಾಡಿ, ಯಾರು ನಿಮ್ಮ ಜೊತೆಗೆ ಇರ್ತಾರೆ ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಡಬೇಕು. ಮತ್ತೆ ಸ್ವಲ್ಪ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿ, ಸೆಲೆಬ್ರೇಟ್ ಮಾಡಿ. ನಿಮ್ಮಲ್ಲಿ ಬಂದಿರುವಂಥ ಮೂಮೆಂಟನ್ನು ನೀವು ನಿಮ್ಮ ಲವ್ ಒನ್ಸ್ ಜೊತೆಗೆ ನೀವು ಅದನ್ನು ಸೆಲೆಬ್ರೇಟ್ ಮಾಡ್ತೀರಾ. ಡೆಫಿನೆಟ್ ಆಗಿ ನೀವು ಅದನ್ನು ಮಾಡ್ತೀರಾ. ಓಕೆ, ಶೇರಿಂಗ್ ಕೇರಿಂಗ್ ಇದ್ದಾಗ ಮಾತ್ರ ಮನಸ್ಸಲ್ಲಿರುವಂಥದ್ದು ಯಾವುದು ಏನೇ ಎಷ್ಟೇ ಭಾರ ಇದೆ ಅಂತಂದ್ರೂ ಕೂಡ ಅದು ನಿಮಗೆ ಹಗುರಾಗುತ್ತೆ. ಹಾಗಾಗಿ ನೀವು ಅದಕ್ಕಾಗಿ ನೀವು ಎಂಜಾಯ್ ಮಾಡಿ, ಲೈಫನ್ನು ಎಂಜಾಯ್ ಮಾಡಿ. ನಿಮ್ಮ ಯಾರು ಪ್ರೀತಿ ಪಾತ್ರ ಇರ್ತಾರೆ ಅವ್ರ ಜೊತೆಗೆ ನಿಮ್ಮ ಒಂದು ಲೈಫನ್ನು ಎಂಜಾಯ್ ಮಾಡಿ, ಟೈಮ್ ಕೊಡಿ, ಟೈಮ್ ಸ್ಪೆಂಡ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಓಕೆ, ಇದು ನಿಮಗೆ ಬರ್ತಾ ಇರುವಂಥ ಗೈಡೆನ್ಸು. ಹಾಗಿದ್ರೆ ರೀಡಿಂಗ್ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.